ನೀರು ಬಿಡ್ತಾ ಇದೆಯೇ ಹೊರತು ಏನೀಗ ಬೆಳೆ ಬೆಳೆದ್ಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನೊಂದು ಬೆಳೆ ಬೆಳೆಯೋದು ಬೇಡ ಅಂತ ಹೇಳಿದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಇರೋಂಥ ಬೆಳೆಗೆ ನೀರು ಕೊಟ್ಟಿಲ್ಲ, ರೈತರಿಗೆ ಲಾಸ್ ಆಗ್ತೈತೆ. ಈಗ ನಾವು ಬಂದಿದ್ದೀರಿ ಇಲ್ಲಿ, ಇದು ಮಳವಳ್ಳಿ ಅಲ್ಲನಪ್ಪ, ಚಿಕ್ಕಮಗಳೂರು ಗ್ರಾಮ. ಇಲ್ಲಿ ನೋಡಿ, ಈ ಅಮ್ಮಂದು 2 ಎಕರೆ ಜಮೀನು ಕಬ್ಬು ಹಾಕಿದ್ದಾರೆ, ನೀರಿಲ್ಲ, ಒಣಗೋಗ್ಬಿಟ್ಟಿದೆ. ಅಂದರೆ ಈ ಒಂದು ಸ್ಯಾಂಪಲ್ ಅಷ್ಟೇ. ಈ ಥರ ಸಾವಿರಾರು ಎಕರೆಗೆ ನೀರು ಬರದೆ ಬೆಳೆ ನಾಶ ಆಗ್ತೈತೆ. ಆದರೆ ಸರ್ಕಾರ ಕಿವುಡು ರೀತಿ ಏನು ಗೊತ್ತೇ ಇಲ್ಲ ಅನ್ನೋ ಥರ ಇದೆ. ಇವಾಗ KRS ಅಲ್ಲಿ ಹಿಂದೆ ಎಲ್ಲ 86 ಅಡಿ ನೀರಿದ್ದಾಗೆಲ್ಲ ಇರೋ ಬೆಳೆಗೆ ನೀರು ಬಿಟ್ಟಿದ್ರಿ. ಇರೋ ಬೆಳೆಗೆ, ಹೊಸ ಬೆಳೆಗಲ್ಲ, ಇರೋ ಬೆಳೆಗೆ. ಒಂದು ಬಾರಿ ಇದನ್ನು ನೀರು ಕೊಟ್ಬಿಟ್ರೆ ಅಟ್ಲೀಸ್ಟು ರೈತನಿಗೆ ಒಂದು ಅರ್ಧ ಮುಕ್ಕಾಲಾದ್ರೂ ಕೂಡ ಕಬ್ಬು ಬೇರೆ ಬೆಳೆಗೆ ಅವಕಾಶ ಆಗ್ತೈತೆ. ಅದರಿಂದ ನಾನು ಬರ ವೀಕ್ಷಣೆಗೋಸ್ಕರ ನಾನು ಬಂದಿದ್ದೀನಿ. ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀನಿ, KRS ಇಂದ ಏನು ಬೆಳೆ ನಿಂತಿರೋ ಬೆಳೆಗೆ, ಹೊಸ ಬೆಳೆಗಲ್ಲ, ಸ್ಟ್ಯಾಂಡಿಂಗ್ ಕ್ರಾಪ್, ಅದಕ್ಕೆ ನೀರು ಬಿಡಿ. ಇಲ್ಲ 3 ದಿನ ಗಡುವು ಕೊಡ್ತೀರಿ ಇವ್ರಿಗೆ, 3 ಡೇಸ್ ಗಡುವು ಕೊಡ್ತೀರಿ. 3 ದಿನದಲ್ಲಿ ಬಿಟ್ಟು ಮಾಡಿಲ್ಲ ಅಂದರೆ BJPಯಿಂದ ದೊಡ್ಡ ರೀತಿಯಾದಂಥ ಮುತ್ತಿಗೆ, KRSಗೆ ಮುತ್ತಿಗೆ ಹಾಕಿ ನಾವೇ ಗೇಟ್ ಓಪನ್ ಮಾಡಿ ನಾವೇ ನೀರು ಬಿಡೋಕ್ಕೆ ಯೋಚನೆ ಮಾಡ್ತೀರಿ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ತಮಿಳ್ನಾಡಿಗೆ ನೀರು ಬಿಡೋಕ್ಕಾಗುತ್ತೆ, ನಮ್ಮ ರೈತರು ಮಾತ್ರ ಬೆಳೆ ಬೆಳಿಬೇಡಿ ಅಂತೀರ. ತಮಿಳ್ನಾಡು ರೈತರಿಗೆ ಹೇಳ್ಬೇಕಲ್ಲ ಈ DK ಶಿವಕುಮಾರ್ ಅವರು, ಅಲ್ಲೂ ಬೆಳೆ ಬೆಳಿಬೇಡಿ ಅಂತ. ಆ ಧೈರ್ಯ ಇಲ್ಲ ನಿಮಗೆ. ಅಲ್ಲಿ ರೆಸೊಲ್ಯೂಷನ್ ಮಾಡಿದ್ದಾರೆ, ಮೇಕೆದಾಟು ಯೋಜನೆಗೆ ನಾವು ಅವಕಾಶ ಕೊಡಲ್ಲ ಅಂತ. ಅಧಿವೇಶನ ಏನೇನಕ್ಕೋ ಕರೀತಾರೆ, ಅಧಿವೇಶನ ಕರೆದು ಮೇಕೆದಾಟು ಮಾಡ್ತೀರಿ ಅಂತ ಹೇಳೋ ದಮ್ಮಿಲ್ಲ ಇಲ್ಲಿ. ಯಾಕಂದರೆ ಎರಡೂ ಕಡೆ ಕಾಂಗ್ರೆಸ್ ಸರ್ಕಾರ, ತಮಿಳ್ನಾಡಲ್ಲೂ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ. ಇವರಿಬ್ಬರ ಅಡ್ಜಸ್ಟ್ಮೆಂಟಿಂದ ಕರ್ನಾಟಕದ ರೈತರಿಗೆ ಅನ್ಯಾಯ ಆಗ್ತಾಯಿದೆ. ಈಗಾಗಲೇ ಬರ ಅಂತ ಘೋಷಣೆ ಮಾಡಬೇಕಾಯಿತು, ಮಾಡಲಿಲ್ಲ. ಕೇಂದ್ರ ಸರ್ಕಾರದಿಂದ 10,000 ಕೋಟಿ ಕೊಡು ಅಂತ ಕೇಳ್ತಾ ಇದ್ದಾರೆ. ಬರ ಅಂತ ಘೋಷಣೆನೇ ಮಾಡಿಲ್ಲ ಅಂದರೆ ರಾಜ್ಯ ಸರ್ಕಾರ, ಕೇಂದ್ರ ಹೆಂಗೆ ದುಡ್ಡು ಕೊಡುತ್ತೆ? ಕಾಮನ್ ಸೆನ್ಸ್ ಬೇಕಲ್ಲ ಇವರಿಗೆ. ಆ ಕಾಮನ್ ಸೆನ್ಸು ಇಲ್ಲ ಇವರಿಗೆ. ಸುಮ್ಮನೆ ಕೇಂದ್ರದ ಮೇಲೆ ಗೂಬೆ ಕೂಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಬರ ಅಂತ ಘೋಷಣೆ ಮಾಡಬೇಕು, ಜಿಲ್ಲಾಧಿಕಾರಿಗಳು ಟೀಮು ಮಾಡ್ಕೊಂಡು ಹಾರ್ಟಿಕಲ್ಚರು, ಅಗ್ರಿಕಲ್ಚರು, ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಬೇಕು. ಎಷ್ಟು ಎಕರೆ ಒಣಗಿದೆ, ಎಷ್ಟು ಎಕರೆ ಬೆಳೆ ನಾಶ ಆಗಿದೆ, ಇದೆಲ್ಲ ವರದಿನ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. ಅಲ್ಲಿಂದ ಟೀಮ್ ಆಮೇಲೆ ಬರೋದು. ಅದೇನು ಮಾಡದೆ 10,000 ಕೋಟಿ ಬಿಡುಗಡೆ ಮಾಡಿ ಅಂದರೆ ಎಲ್ಲಿಂದ ಬಿಡುಗಡೆ ಮಾಡ್ತಾರೆ? ಯಾವ ಆಧಾರದ ಮೇಲೆ ಬಿಡುಗಡೆ ಮಾಡ್ತಾರೆ? ಅದಕ್ಕೆ ನಾನು ಸರ್ಕಾರಕ್ಕೆ 3 ದಿನ ಟೈಮ್ ಕೊಡ್ತೀರಿ. KRSಯಿಂದ ಇರೋ ಸ್ಟ್ಯಾಂಡಿಂಗ್ ಕ್ಯಾಪ್ ನೀರು ಬಿಟ್ಟಿಲ್ಲ ಅಂದರೆ ನಾವು KRSಗೆ ಮುತ್ತಿಗೆಯನ್ನು, ನಮ್ಮ BJP ವತಿಯಿಂದ ನಾವು ಮುತ್ತಿಗೆಯನ್ನು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಜಮಾವಣೆ ಮಾಡಿ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀನಿ ನಾನು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.